ನನ್ನ ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಯೂನಿಟ್ ಟೆಸ್ಟ್ ಡಿಸೆಂಬರ್ 2025 ಸಬ್ಜೆಕ್ಟ್ ಹಿಂದಿ ಆಗಿರುತ್ತೆ. ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ ಬಹಳ ಹೆಲ್ಪ್ ಆಗಲಿದೆ. ಬನ್ನಿ ವಿದ್ಯಾರ್ಥಿಗಳೇ, ನೋಡ್ತಾ ಹೋಗೋಣ. ಕೇದಾರ್ನಾಥ್ ಕಿ ಶಕ್ತಿ, ಹೌದಲ್ವಾ? ಏನಿದು ಕ್ವಶನ್ ನಂಬರ್ 1, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ನಾಲಾಯಕ್ ಕಹಾನಿ ಮೇ ಕಿತನೆ ಅಂತ ಇದೆ ಅಲ್ವಾ? ನೋಡಿ, ಇದಕ್ಕೆ ಕ್ವಶನ್ ನಂಬರ್ 2, ಇದಕ್ಕೆ ಸರಿಯಾದ ಉತ್ತರ ಬಂದು 300 ಇಸ್ ದ ರೈಟ್ ಆನ್ಸರ್. 300 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ತುಮ್ ಆವೋ, ಆಯಿತಾ? ಅದಕ್ಕೆ ಏನಿದು ಏನಿದು ಗೀತ ಮೀತ ಓದ್ಕೊಳ್ಳಿ ಸ್ವಲ್ಪ, ಆಯಿತಾ? ಇದಕ್ಕೆ ಸರಿಯಾದ ಉತ್ತರ ಬಂದು ಕವಿತಾ ಮೇ ಕವಿ ಕಿಸ್ಸೆ. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಕ್ವಶನ್ ನಂಬರ್ 4, ಬಸವೇಶ್ವರ್ ಕೆ ಅನುಸಾರ್, ಹೌದಲ್ವಾ? ಸೆ ಕ್ಯಾ ದೂರ್ ಹೋತಾ ಹೈ. ಏನಿದು ಕ್ವಶನ್ ನಂಬರ್ 4ಗೆ ಸರಿಯಾದ ಉತ್ತರ ಬಂದು ಅಂಧಕಾರ್ ದೂರ್ ಹೋತಾ ಹೈ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಆಯಿತಾ? ಕ್ವಶನ್ ನಂಬರ್ 5 ಸ್ವಲ್ಪ ಡೌಟ್ ಇದೆ ಕಣೋ, ಆಯಿತಾ? ದಯವಿಟ್ಟು ನೀವೇ ನನಗೆ ಇದರ ಉತ್ತರವನ್ನು ಕಳಿಸ್ಕೊಡ್ಬೇಕು. ಆಪ್ಷನ್ 1 ಆರ್ 2 ಅದರಲ್ಲಿ ನನಗೆ ಸ್ವಲ್ಪ ಡೌಟ್ ಇದೆ. ಬನ್ನಿ ವಿದ್ಯಾರ್ಥಿಗಳೀಗ ಕ್ವಶನ್ ನಂಬರ್ 6 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸು. ಉಸ್ಕೆ ಸೀನೆ ಡ್ಯಾಶ್ ದರ್ದ್ ಉಠನೆ ಲಗ್ತಾ ಹೈ ಅಂತ ಇದೆ. ಉಸ್ಕೆ ಸೀನೆ ಮೇ, ಅವನ ಎದೆಯ ಭಾಗದಲ್ಲಿ ಅಂತ. ಉಸ್ಕೆ ಸೀನೆ ಮೇ ದರ್ದ್ ಉಠನೆ ಲಗ್ತಾ ಹೈ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಮೇ, ಆಯಿತಾ? ಉಸ್ಕೆ ಸಾಥ್ ಹಿ ಚೋರೋ ಡ್ಯಾಶ್, ಏನಿದು ಜೋರೋ ಡ್ಯಾಶ್ ಪಸೀನಾ ಛೂಟ್ನೆ ಲಗ್ತಾ ಹೈ. ಜೋರೋ ಸೆ ಅಂದರೆ ವೇಗವ, ಜೋರೋ ಕ ಆರ್ ಸೆ, ಏನಿದೆ ಸೆ ಇಲ್ಲೇ ಇಲ್ಲ ಅಲ್ವಾ? ಕ. ಉಸ್ಕೆ ಸಾಥ್ ಹಿ ಜೋರೋ ಕ ಪಸೀನಾ ಛೂಟ್ನೆ ಲಗ್ತಾ ಹೈ. ದಟ್ ಈಸ್ ದ ರೈಟ್ ಆನ್ಸರ್, ಕ. ಫಸ್ಟ್ ಒನ್ ಆನ್ಸರ್ ಈಸ್ ಮೇ, ಸೆಕೆಂಡ್ ಆನ್ಸರ್ ಈಸ್ ಕ. ಥರ್ಡ್ ಆನ್ಸರ್, ಮಿತಲಿ ಡ್ಯಾಶ್ ಶಿಕಾಯತ್ ಭಿ ಹೋ ಸಕ್ತಿ ಹೈ ಅಂತ ಇದೆ. ಮಿತಲಿ ಕಿ ಈಸ್ ದ ರೈಟ್ ಆನ್ಸರ್. ಕಿ ಇದೆ ಅಲ್ವಾ? ಅದು ಕೂಡ ಬನ್ನಿ ವಿದ್ಯಾರ್ಥಿಗಳೇ, ಕ ಆಯಿತು. ಮಾ ಕ ಕಿ, ಆಯಿತಾ? ಮೇ ಕಾ ಕಿ. ಯಾವುದು ವಾಕ್ಯ ಶುದ್ಧ ಕೀಜಿ ಅಂತ ಕ್ವಶನ್ ನಂಬರ್ 7 ಇದೆ. ಇದನ್ನು ಬಹಳ ಈಸಿಯಾಗಿ ಮಾಡೋಣ. ಮಂದಿರ್ ಮೇ ಪೂಜಾ ಹೋ ರಹಾ ಥಾ ಅಂತ ಇದೆ. ಅಲ್ಲಿ ಹೋ ರಹಿ ಅಂತ ಮಾಡಬೇಕು. ಮೇಲ್ಗಡೆ ರೌಂಡ್ ಸುತ್ತಿದ್ರೆ ಆಯಿತು ಅಷ್ಟೇ. ರಹಾಗೆ ಮೇಲ್ಗಡೆ ಸುತ್ತಬೇಕು. ರಹಿ ಥಿ ಅಂತ ಮಾಡಬೇಕು. ಹಮ್ ಪ್ರತಿದಿನ ಸಬೇರೆ 3 ಬಜೆ ಉಡ್ತಾ ಥಾ ಅಂತ ಇದೆ. ನೋಡಿ, ಹಮ್, ಆಯಿತಾ? ಪ್ರತಿದಿನ ಸಬೇರೆ 3 ಬಜೆ ಉಡ್ತೆ ಹೈ ಅಂತ ಆಗಬೇಕು. ಉಟ್ಟುತ್ತೆ ಹೈ, ಆಯಿತಾ? ಥಾ ತೆಗೆದು ಹೈ ಅಂತ ಬರೀರಿ. ಮುಂದಿನ ಎಲ್ಲ ಕ್ವಶನ್ ಆನ್ಸರ್ಸು ಎಲ್ಲ ನಿಮಗೆ ಈಸಿ. ಅದನ್ನೆಲ್ಲ ತಾವುಗಳು ಬರದೇ ಬರೀತೀರ. ಗ್ರಾಮರನ್ನು ಸ್ವಲ್ಪ ಮಾಡಿಬಿಡೋಣ ನಾವು, ಆಯಿತಾ? ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಏನಂತೀರ ಸಬ್ಸ್ಕ್ರೈಬರ್ ಆಗಿರುವಂತಹ ಯಾರು, ವಿಜಯಲಕ್ಷ್ಮಿ ಅಲ್ವಾ? ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ದಯವಿಟ್ಟು ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಅನ್ಯ ಲಿಂಗ ರೂಪ ಲಿಖಿ ಅಂತ ಇದೆ. ಅನ್ಯ ಲಿಂಗ ರೂಪ ಅಂತ ಹೇಳಿದರೆ ಜಂಡರನ್ನು ಚೇಂಜ್ ಮಾಡುವಂಥದ್ದು. ಕವಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕವಯಿತ್ರಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟು ಸಹಾಬ್ ಅಂತ ಇದೆ. ಸಹಾಬ್ ಅಂತ, ಅದಕ್ಕೆ ಸರಿಯಾದ ಉತ್ತರ ಸಾಹೇಬ. ದಟ್ ಈಸ್ ದ ರೈಟ್ ಆನ್ಸರ್, ಸಾಹಿಬ, ಆಯಿತಾ? ನೆಕ್ಸ್ಟ್ ಅನ್ಯ ವಚನ ರೂಪ್ ಲಿಖಿ ಅಂತ ಇದೆ, ಆಯಿತಾ? ವಚನವನ್ನು ಬದಲಿಸಿ ಅಂತ. ಗಾಡಿ ಅಂತ ಇದೆ. ಗಾಡಿಯಾ ಅಂತ ಬರೀಬೇಕು, ಆಯಿತಾ? ನೆಕ್ಸ್ಟ್ ಸಮಾನಾರ್ಥಕ ಶಬ್ದ ಲಿಖಿ ಅಂತ ಇದೆ. ಸಮಾನಾರ್ಥಕ ಅಂತ ಹೇಳಿದರೆ ಸಿನಾನಿಮ್ಸ್ ಅಂತ ಆಗುತ್ತೆ. ಗೃಹ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಘರ್ ಅಂತ. ಗೃಹ ಅಂತ ಹೇಳಿದರೆ ಘರ್ ಅಂತ ಬರಿಬೋದು. ನೆಕ್ಸ್ಟ್ ಸ್ವತಂತ್ರ ಅಂತ ಇದೆ. ಸ್ವತಂತ್ರ ಅಂತ ಹೇಳಿದರೆ ಫ್ರೀಡಮ್. ಅದನ್ನು ಇನ್ನೊಂದು ಅದಕ್ಕೆ ಸಮಾನಾರ್ಥಕ ಪದ ಸಿನಾನಿಮ್ಮು ಆಜಾದ್ ಅಂತ ಬರಿಬೋದು. ಆ ಬರ್ದು ಜಾ ಬರ್ದು ಒಂದು ಡಾಟ್ ಇಟ್ಟು ಕೆಳಗಡೆ ದ ಅಂತ ಬರೆದ್ರೆ ಮುಗೀತು. ಬನ್ನಿ ಈಗ ಲಾಸ್ಟ್ ಮೇನ್ ಕ್ವಶನಲ್ಲಿದ್ದೀವಿ. ಹಿಂದಿ ಮೇ ಅನುವಾದ್ ಕೀಜಿ ಅಂತ. ಯೂನಿಟಿ ಈಸ್ ಅವರ್ ಸ್ಟ್ರೆಂತ್ ಅಂತ ಇದೆ. ನಂತರದಲ್ಲಿ ವೇರ್ ದೇರ್ ಇಸ್ ಎ ವಿಲ್ ವೆಲ್ ಅಂತ ಆಗ್ಬಿಟ್ಟಿದೆ ನೋಡಿ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ನೆಕ್ಸ್ಟು ಇದ್ಯಾವುದು ಐ ಆಮ್ ಅನೇಬಲ್ ಟು ಡೂ ವರ್ಕ್ ಅಂತ. ಡೂ
ದಿಸ್ ವರ್ಕ್ ಅಂತ, ನನ್ನಿಂದ ಈ ಕೆಲಸ ಮಾಡಲಾಗುವುದಿಲ್ಲ. ಮೈ ಯಹ ಕಾಮ್ ಕರ್ನೆ ಮೇ ಅಸಮರ್ಥ ಹೂँ ಅಂತ ಬರಿಬೇಕು. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅಂತ ಇದೆ. ಜಹಾ ಚಾ ವಹ ರಾಹ್ ಅಂತ ಬರ್ತಾರೆ. ಮುಗಿದೇ ಹೋಯಿತು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ವಿಡಿಯೋ ಭಾಳ ಲೆಂತಿ ಆಯಿತು ಅನಿಸುತ್ತೆ. ಗಾಡ್ ಬ್ಲೆಸ್ ಯು ಆಲ್. ಕ್ಷಮಿಸಿ. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸೋದನ್ನು ಮರೆಯಬೇಡಿ. ಧನ್ಯವಾದಗಳು.